ಸಾಮಾನ್ಯವಾಗಿ ಹೆಚ್ಚಾಗಿ ಮಳೆ ಬೀಳುವಂತ ಜಾಗಗಳಾಗಿರ್ತಕ್ಕಂಥ ನಾವು ಇವತ್ತು ಶಿವಮೊಗ್ಗ ಜಿಲ್ಲೆ ಇರ್ಬೋದು ಅಥವಾ ಚಿಕ್ಕಮಗಳೂರು, ಉತ್ತರ ಕನ್ನಡ ಅಥವಾ ಸೌತ್ ಕೇಂದ್ರ ಆಗಿರ್ಬೋದು ಅಥವಾ ಮಡಿಕೇರಿ, ಹಾಸನ ಭಾಗಗಳಲ್ಲಿ ಸಾಮಾನ್ಯವಾಗಿ ನಾವು ಜೀವನವನ್ನ ಕಟ್ಕೊಳ್ಲಿಕ್ಕೆ ಬೆಳೀತಾ ಇರ್ತಕ್ಕಂಥ ಬೆಳೆಗಳಂದ್ರೆ ಪ್ರಮುಖವಾದ ಬೆಳೆಗಳು ಅಂತ ನಾವು ಗಮನಿಸಿದಾಗ ಅಡಿಕೆ ಪ್ರಧಾನ ಬೆಳೆಯಾಗಿ ಕಾಣುತ್ತದೆ. ತದನಂತರದಲ್ಲಿ ಕಾಫಿ ನಾವು ಕಾಣ್ತೇವೆ. ಅದಾದ ನಂತರ ಇವತ್ತು ಅದಕ್ಕೆ ಉತ್ತಮವಾದ ಬೆಲೆ ಇರೋದ್ರಿಂದ ಮಿಶ್ರ ಬೆಳೆಯಾಗಿ ಇವತ್ತು ಕಾಳು ಮೆಣಸನ್ನ ಕಾಣ್ತೇವೆ. ಹಾಗೆ ಇನ್ನಿತರ ಸಾಂಬಾರ್ ಪದಾರ್ಥದ ಬೆಳೆಗಳನ್ನ ಎಲ್ಲೋ ಕಡಿಮೆ ಪ್ರಮಾಣದಲ್ಲಿ ನಾವು ಕಾಣುವಂಥದ್ದನ್ನ ಕಾಣ್ತೇವೆ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಏಲಕ್ಕಿ ಬೆಳೆಗೆ ಇರ್ತಕ್ಕಂಥ ಬೆಲೆಯನ್ನು ಆಧರಿಸಿ ಕೆಲವು ಭಾಗಗಳಲ್ಲಿ ಇವತ್ತು ಮಿಶ್ರ ಬೆಳೆಯಾಗಿ ಕೂಡ ಆ ಬೆಳೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಅಡಿಕೆಗೆ ಈಗ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಮಗೆ ಅಡಿಕೆ ಭವಿಷ್ಯ ಹೇಗೆ, ಅಡಿಕೆಯಿಂದ ನಾವು ರೋಗದಿಂದ ಮುಕ್ತವಾಗಿ ಬೆಳೆಯನ್ನ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಈಗ ಮಲೆನಾಡಿನ ಉದ್ದಕ್ಕೂ ನಡೀತಾ ಇರ್ತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೇವೆ. ಯಾವುದೇ ಕಾಯಿಲೆ ಬಂದರೂ ಕೂಡ ಯಾವುದೂ ಕೂಡ ಪರ್ಮನೆಂಟ್ ಆಗಿ ಉಳಿಯುವಂಥದ್ದಲ್ಲ. ಇವತ್ತೇನು ನಾವು YLD ಡಿಸೀಸ್ ಅಂತ ಏನು ಕರಿತೀವಿ, ಹಳದಿ ಎಲೆ ರೋಗದ ಸಮಸ್ಯೆಗೆ ತುತ್ತಾಗಿ ಇವತ್ತು ನಾವು ಚಿಕ್ಕಮಗಳೂರು ಜಿಲ್ಲೆಯ ಇವತ್ತು ಜೈಪುರ ಇರ್ಬೋದು, ಬಾಳೆಹೊನ್ನೂರು ಇರ್ಬೋದು, ಹಾಗೆ ಸಮ್ ಪಾರ್ಟ್ ಆಫ್ ಶೃಂಗೇರಿ ಭಾಗ ಇರ್ಬೋದು, ಹಾಗೆ ಸೌತ್ ಕೇಂದ್ರದಲ್ಲಿ ನಾವು ಸಂಪಾಜೆ ಅನ್ನೋ ಒಂದು ಭಾಗದಲ್ಲಿ ನಾವು ಈ ರೋಗವನ್ನ ಹೆಚ್ಚಾಗಿ ಸಾಮಾನ್ಯವಾಗಿ ಕಾಣ್ತೇವೆ. ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಸಂಶೋಧನೆಗಳಾಗಿದ್ದಾವೆ. ಮತ್ತೆ ಸಾಕಷ್ಟು ಸಂಶೋಧನಾ ಕೇಂದ್ರಗಳು ಕೂಡ ನಾವು ಕೂಡ ಅದರಲ್ಲಿ ಭಾಗಿಯಾಗಿ ಸಾಕಷ್ಟು ಸಂಶೋಧನೆಗೆ ಇನ್ವಾಲ್ವ್ ಆಗಿ ಇದರಲ್ಲಿ ಒಂದು ಕನ್ಕ್ಲೂಷನ್ ಬಂದಾಗ ನಾವು ಸಮತೋಲನ ಪೋಷಕಾಂಶಗಳ ನಿರ್ವಹಣೆ ಮಾಡದೇ ಇರುವುದೇ ಅನೇಕ ರೋಗಗಳಿಗೆ ಕಾರಣ ಅನ್ನೋದ್ರ ಬಗ್ಗೆ ಇವತ್ತು ವಿಜ್ಞಾನಿಗಳು ಮನವರಿಕೆಯನ್ನ ಒಂದು ಪ್ರತ್ಯಕ್ಷತೆ ಮಾಡೋದ್ರ ಮುಖಾಂತರ ಹೇಳಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ.